ಐವಿ ಫ್ಲೂಯಿಡ್ ಇಂದ ಕಿಡ್ನಿ ಫೇಲ್ಯೂರ್ ಸೇರಿದಂತೆ ಮಲ್ಟಿ ಆರ್ಗನ್ ಫೇಲ್ಯೂರ್ ಸಾಧ್ಯತೆ ಕಡಿಮೆ. ಬೇರೆ ರೋಗಿಗಳ ಮೇಲೆ ಯಾಕೆ ಪರಿಣಾಮ ಆಗಿಲ್ಲ ಎಂದು ಎಂಎಲ್ಸಿ ಧನಂಜಯ ಸರ್ಜಿ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಬಾಣಂತಿಯರ ಸಾವಿನ ವಿಚಾರದ ಕುರಿತು ಪರಿಷತ್ನಲ್ಲಿ ಚರ್ಚೆಗೆ ಬಂತು. ಈ ವೇಳೆ ಸಂಬಂಧಪಟ್ಟಂತಹ ಇಲಾಖೆ ಧನಂಜಯ ಸರ್ಜಿ ಅವರು ಪ್ರಶ್ನೆಯನ್ನ ಮಾಡಿದ್ರು. ಒಂದೇ ಕಂಪನಿಯ ಐವಿ ಫ್ಲೂಯಿಡ್ ಯಾಕೆ ಬಳಕೆ ಮಾಡ್ತೀರಾ ಅನ್ನೋದಕ್ಕೂ ಸ್ಪಷ್ಟನೆಯನ್ನ ಅವರು ಕೇಳಿದ್ರು. 5 ಜನ ಏನು ಡೆತ್ ಆಗಿದ್ದಾರೆ, ಅದರಲ್ಲಿ ಕಿಡ್ನಿ ಫೇಲ್ಯೂರ್ ಆಗಿದೆ, ಮಲ್ಟಿ ಆರ್ಗನ್ ಫೇಲ್ಯೂರ್ ಆಗಿದೆ ಅಂತ ಹೇಳಿದ್ರಿ. ಸಾಮಾನ್ಯವಾಗಿ ಐವಿ ಫ್ಲೂಯಿಡ್ ಸಾಮಾನ್ಯವಾಗಿ ಈ ರಿಯಾಕ್ಷನ್ ಆಗಿ ಕಿಡ್ನಿ ಫೇಲ್ಯೂರ್ ಆಗಿ ಆ ಥರ ಆಗುವ ಸಾಧ್ಯತೆಗಳು ತುಂಬಾ ಕಡಿಮೆ. ಆ ನಿಟ್ಟಿನಲ್ಲಿ ಮೋಸ್ಟ್ ಪ್ರಾಬಬ್ಲಿ ನೀವು ಅದು ನೀವು ಹೇಳಿರೋದು ಅಲ್ಲ ಬೇಡ 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 ಅದಕ್ಕೂ ಅಲ್ಲ, ನಾನು ಹೇಳ್ತೀನಿ, ಅವರು ಮಂತ್ರಿಗಳು ಉತ್ತರ ಕೊಡ್ತಾರೆ. ಬೇಡ ನೀವು ಮಾತಾಡಿ. ಅಲ್ಲ, ಬೇರೆ ಪೇಷಂಟ್ಸ್ಗೆ ಯುಟಿಲೈಸ್ ಮಾಡಿದ್ರೆ ಆ ಯುಟಿಲೈಸ್ ಮಾಡಿದ ಅವ್ರಿಗೆ ಯಾಕೆ ರಿಯಾಕ್ಷನ್ ಆಗಿಲ್ಲ? ಪ್ಲಸ್ ಅದಾದ್ಮೇಲೆ ಐವಿ ಫ್ಲೂಯಿಡ್ ಇಂದ ಇಷ್ಟೊಂದು ಮಲ್ಟಿ ಆರ್ಗನ್ ಫೇಲ್ಯೂರ್ ಆಗಬೇಕು ಅಂತಂದ್ರೆ ಬೇರೆ ಪೇಷಂಟ್ಸ್ ಆಗ್ಬೇಕು, ಬರೀ ಪ್ರೆಗ್ನೆಂಟ್ ಪೇಷಂಟ್ಸ್ಗೆ ಯಾಕಾಗಿದೆ? ಜೊತೆಗೆ ಅದು ಏನಾದರೂ ಅಂದ್ರೆ ಎಕ್ಸ್ಪೈರಿ ಡೇಟ್ ಆಗಿತ್ತಾ ಅಥವಾ ಏನಾದ್ರು ಬೇರೆ ಗ್ರೋತ್ ಆಗಿತ್ತಾ, ಫಂಗಸ್ ಗ್ರೋತ್ ಆಗಿತ್ತಾ ಅನ್ನೋದೊಂದು ನಂದೊಂದು ಪ್ರಶ್ನೆ. ಮತ್ತೆ ಇದೊಂದು ಕೊನೆಯದು, ಯಾಕೆ ಅದೇ ಕಂಪ್ನಿ ಅದೇ ಇದನ್ನ ಯಾಕೆ ನೀವು ಅಂದ್ರೆ ಅಲ್ಲಿ ಪರ್ಚೇಸ್ ಮಾಡ್ಲಿಕ್ಕೆ ಇದೆ, ಅದ್ರ ರೇಟ್ ಎಷ್ಟು, ಅದನ್ನ ಬೇರೆ ಕಂಪ್ನಿಗೂ ಇದಕ್ಕೂ ಏನು ವ್ಯತ್ಯಾಸ ಇದೆ, ಯಾಕೆ ಪರ್ಟಿಕ್ಯುಲರ್ಲಿ ಅದೇ ಕಂಪ್ನಿನ ಅವರು ಚೂಸ್ ಮಾಡಿದ್ದಾರೆ ಅನ್ನೋದಕ್ಕೆ ಒಂದು ಮಾಹಿತಿಯನ್ನು ಸಭಾಪತಿಗಳೇ 2 ನಿಮಿಷ. ಎಲ್ಲ 1 ನಿಮಿಷ. ಎಲ್ಲ ವಿಚಾರಗಳು ಎಲ್ಲರೂ ಸಾಕಷ್ಟು ವಿಚಾರ ಮಾತಾಡಿದ್ದಾರೆ. ನಾನು ಸಾಮಾನ್ಯ ಸಚಿವರಲ್ಲಿ ಎರಡೇ ಒಂದು ಮನವಿ, ಅಂದ್ರೆ ಒಂದು ವಿಚಾರಕ್ಕೆ ಬಂದ್ಬಿಡಿ. ಒಂದು, ಆ ಮಗು ತಾಯಿ ಸತ್ತು ಹೋಗಿದೆ, ಅದ್ರ ಅಪ್ಪ ಗಟ್ಟಿ ಇದ್ದಾರೆ, ಅವ್ರ ಆ ತಾಯಿ ಸತ್ತು ಹೋದ್ರೆ ಆ ಪುನಿಗೆ ಮತ್ತೊಂದು ಮದುವೆ ಮಾಡ್ಕೊತಾರೆ. ಆ ಮಗು ಪರಿಸ್ಥಿತಿ ಏನು? ಆ ಮಗು ನೀವು 5 ಲಕ್ಷ ಕೊಟ್ಟಿರೋದು ಆ ತಾಯಿಗೆ ಆ ಕ್ರಮೇಷನ್ಗೋ ತಿಥಿಗೋ ಬಳಸ್ಕೊಂಡ್ಬಿಡ್ತಾರೆ. ಆ ತಂದೆಗೆ ಮತ್ತೊಂದು ಮದುವೆ ಮಾಡ್ಕೊಂಡಾಗ ಆ ಸೀರಿಯಸ್ ಆಗಿ ಅಲ್ಲಿ ನೀವು 5 ಜನ ಏನು ಡೆತ್ ಆಗಿದ್ದಾರೆ, ಅದರಲ್ಲಿ ಕಿಡ್ನಿ ಫೇಲ್ಯೂರ್ ಆಗಿದೆ, ಮಲ್ಟಿ ಆರ್ಗನ್ ಫೇಲ್ಯೂರ್ ಆಗಿದೆ ಅಂತ ಹೇಳಿದ್ರಿ. ಸಾಮಾನ್ಯವಾಗಿ ಐವಿ ಫ್ಲೂಯಿಡ್ ಸಾಮಾನ್ಯವಾಗಿ ಈ ರಿಯಾಕ್ಷನ್ ಆಗಿ ಕಿಡ್ನಿ ಫೇಲ್ಯೂರ್ ಆಗಿ ಆ ಥರ ಆಗುವ ಸಾಧ್ಯತೆಗಳು ತುಂಬಾ ಕಡಿಮೆ. ಆ ನಿಟ್ಟಿನಲ್ಲಿ ಮೋಸ್ಟ್ ಪ್ರಾಬಬ್ಲಿ ನೀವು ಅದು ನೀವು ಹೇಳಿರೋದು ಅಲ್ಲ ಬೇಡ 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 ಅದಕ್ಕೂ ಅಲ್ಲ, ನಾನು ಹೇಳ್ತೀನಿ, ಅವರು ಮಂತ್ರಿಗಳು ಉತ್ತರ ಕೊಡ್ತಾರೆ. ಬೇಡ ನೀವು ಮಾತಾಡಿ. ಅಲ್ಲ, ಬೇರೆ ಪೇಷಂಟ್ಸ್ಗೆ ಯುಟಿಲೈಸ್ ಮಾಡಿದಿರಾ, ಆ ಯುಟಿಲೈಸ್ ಮಾಡಿದ್ದಕ್ಕೆ ಅವ್ರಿಗೆ ಯಾಕೆ ರಿಯಾಕ್ಷನ್ ಆಗಿಲ್ಲ? ಪ್ಲಸ್ ಅದಾದ್ಮೇಲೆ ಐವಿ ಫ್ಲೂಯಿಡ್ ಇಂದ ಇಷ್ಟೊಂದು ಮಲ್ಟಿ ಆರ್ಗನ್ ಫೇಲ್ಯೂರ್ ಆಗಬೇಕು ಅಂತಂದ್ರೆ ಬೇರೆ ಪೇಷಂಟ್ಸ್ಗೂ ಆಗಬೇಕು, ಬರೀ ಪ್ರೆಗ್ನೆಂಟ್ ಪೇಷಂಟ್ಸ್ಗೆ ಯಾಕಾಗಿದೆ? ಜೊತೆಗೆ ಅದು ಏನಾದರೂ ಅಂದ್ರೆ ಎಕ್ಸ್ಪೈರಿ ಡೇಟ್ ಆಗಿತ್ತಾ ಅಥವಾ ಏನಾದ್ರು ಬೇರೆ ಗ್ರೋತ್ ಆಗಿತ್ತಾ, ಫಂಗಸ್ ಗ್ರೋತ್ ಆಗಿತ್ತಾ ಅನ್ನೋದೊಂದು ನಂದೊಂದು ಪ್ರಶ್ನೆ. ಮತ್ತೆ ಇದೊಂದು ಕೊನೆಯದು, ಯಾಕೆ ಅದೇ ಕಂಪ್ನಿ ಅದೇ ಇದನ್ನ ಯಾಕೆ ನೀವು ಅಂದ್ರೆ ಅಲ್ಲಿ ಪರ್ಚೇಸ್ ಮಾಡ್ಲಿಕ್ಕೆ ಇದೆ, ಅದ್ರ ರೇಟ್ ಎಷ್ಟು, ಅದನ್ನ ಬೇರೆ ಕಂಪ್ನಿಗೂ ಇದಕ್ಕೂ ಏನು ವ್ಯತ್ಯಾಸ ಇದೆ, ಯಾಕೆ ಪರ್ಟಿಕ್ಯುಲರ್ಲಿ ಅದೇ ಕಂಪ್ನಿನ ಅವರು ಚೂಸ್ ಮಾಡಿದ್ದಾರೆ ಅನ್ನೋದಕ್ಕೆ ಒಂದು ಮಾಹಿತಿಯನ್ನು ಸಭಾಪತಿಗಳೇ 2 ನಿಮಿಷ. ಎಲ್ಲ 1 ನಿಮಿಷ. ಆಯ್ತು.